ನನಗೆ ಯಾಕೆ ಪಶ್ಚಾತ್ತಾಪವಿದೆ. ನಾನು ಹುಟ್ಟುತ್ತಾ ಯೌವನವತಿಯಾಗಿ ಇದ್ದವಳು, ನನಗೆ ಬಾಲ್ಯ ಇರುವುದೇ ಇಲ್ಲ. ಆದ್ರೆ ನಾನು ಪಶ್ಚಾತ್ತಾಪವಾಗುವುದು. ಹಾಗಾದ ಬಾಲಕರನ್ನು ನಾನು ಹಳೆಯದಿದ್ದವೇನೂ ಅಲ್ಲ, ನನಗೂ ಮಕ್ಕಳಿತ್ತು. ಆದ್ರೆ ನಿನ್ನನ್ನು ಕುರಿತಾಗಿ ಬೆರಗಾಗುವುದು ಹೌದು. ನಿನ್ನ ಮಾವ ನಾನು ಇಷ್ಟು ಜನ ಮಾಡಿದ್ರಲ್ಲ ಒಂದೇ ಅಲ್ಲ, ನನಗೆ ಅದಲ್ಲ. ನೀವೊಂದಿಷ್ಟು ಮಾಡಿದ್ದೀನಿ, ನಿನ್ನ ಅಪ್ಪ ಮುಂದೆ ಎಂತ ಮಾಡ್ತಾರೆ ಇಲ್ಲಪ್ಪ ಇಲ್ಲ. ನಾನು ಮೊದಲು ನೋಡಿದ ಅತ್ತೆಯೇ ಅಲ್ಲ, ನಾನು ಮೊದಲು ನೋಡಿದಾಗ ಎಲ್ಲರೀಗ ನಾನು ಹೊಸ ಶಶಿಯ ಹಾಗೆ ನಿಮ್ಮ ಮುಖವನ್ನು ನೋಡಿದ್ರೆ ಈಗ ನೋಡಿದ್ರೆ ನನಗೆ ಭಯವಾಗುತ್ತಾ ಇದೆ. ಹೌದೇನು? ನಿಮ್ಮ ಚಟುವಟಿಕೆಗಳು ಬದಲಾಗಿದೆ ಅಂತ ಕೇಳಿದ್ದೆ, ಆದ್ರೆ ಎಲ್ಲ ಬದಲಾಗಿದೆ ಅಂತ ನನಗೆ ಗೊತ್ತೇ ಇಷ್ಟು ಬದಲಾಗಿ ಮಾಡಿದಾಗ ಬೇಡ. ಹೌದಾ? ಬೇಕಾದದ್ದು ಯಾವುದು? ಅಸಂಭವಂ ದೇವ ಮೃಗಸದನಮ ತಥಾಪಿ ರಾಮೋದನು ಭಯವಿರುವಾಗ ಲೋಕದಲ್ಲಿ ಜೀವಂತ ಬಂಗಾರದ ಜಿಂಕೆ ತಿರುವುದಕ್ಕೆ ಸಾಧ್ಯವೇ? ಅಸಂಭವರಿ ಇಲ್ಲ. ಆದರೂ ಶ್ರೀರಾಮಚಂದ್ರ ಅದನ್ನು ಹಿಡಿಯುವುದಕ್ಕಾಗಿ ಅದರ ಹಿಂದೆ ಓಡಿದವ. ಅದರ ಅರ್ಥವೇನು? ನಮಗೆ ಕೆಟ್ಟ ಸಮಯ ಬಂದಾಗ ಧೀರನಾದರೂ ಶೂರನಾದರೂ ಬುದ್ಧಿವಂತನಾದರೂ ಅವನ ಬುದ್ಧಿಯು ಮಲೀನವಾಗ್ತದೆ, ಕಾಲಚೋದಿತವಾಗುತ್ತದೆ. ಹೌದು, ನಿಮಗೂ ಹಾಗೆ ಆಯ್ತು. ಬುದ್ಧಿಮನೆ ಕಾಲಚೋದಿತ ಅಂತ ಗೊತ್ತಾಯ್ತಲ್ಲ, ಕಾಲದ ಪ್ರಭಾವಕ್ಕೊಳಗಾಗಿ ಬುದ್ಧಿಮಲಿನವಾಗುತ್ತದೆ. ಆದರೆ ಅದಲ್ಲದೆ ಹೋದರೆ ನೀವು ಮೊದಲಲ್ಲಿ ಯುದ್ಧ ಮಾಡಿದ್ಯಾರು? ಯಾರು ಯುದ್ಧ ಕೊಂಡರು? ಮೊದಲು ಯಾರು ಕೊಂಡರು? ನಿಮ್ಮ ನೀನು ನಾನು ಯಾವ ಯುದ್ಧ ಮಾಡಿದೆ ಅಂತ ನೀನು ತಿಳ್ಕೊಂಡಿದ್ದಿ? ಅರ್ಜುನನಿಗೆ ನಾನು ಬಹಳ ಅವನಿಗೆ ನಾನು ಬಹಳಷ್ಟು ಬಿರುದಾವಳಿಗಳನ್ನು ಪಡೆದಿದ್ದೇನೆ. ನನ್ನ ಅಪ್ಪನ ಅಂದರೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಪಡೆದಿದ್ದೇನೆ. ಮಹಾಭಾರತ ಯುದ್ಧವನ್ನು ತಾನು ಗೆದ್ದಿದ್ದೇನೆ ಅಂತ ಅವನಿಗೆ ಸ್ವಲ್ಪ ಮನಸ್ಸಲ್ಲಿತ್ತು. ಅಹಂಕಾರ ಸ್ವಲ್ಪ ಇತ್ತು ಅವನಿಗೆ. ಇದ್ದೇನು ಅಲ್ಲ, ಇವತ್ತಿನ ಒಟ್ಟಿಗೆ ನಿಮ್ಮ ಮುಂದೆ ಒಳ್ಳೆ ಹೋರಾಟವನ್ನು ಕೊಟ್ಟಿದ್ದಾಳೆ. ಅಲ್ಲ, ನೀವೇ ಇಷ್ಟು ಮಾಡಬೇಕಾದ್ರೆ ಅವುಗಳು ಅಷ್ಟು ಮಾಡುವುದು ಅನಿವಾರ್ಯ. ಇವತ್ತಿನ ದಿವಸ ನಿಮ್ಮಿಬ್ಬರ ಮುಖ ಮತ್ತು ನೀನು ನೋಡಿದಲ್ಲಿ ಯಾರು ಹೇಳಿದ ಕೇಳಿದ್ರು ನೀನು ರಣಾಂಗಣಕ್ಕೆ ಬರಲಿಲ್ಲ. ಒಳ್ಳೆ ನೀವು ಅಳಿಯಲಾದ ನಿನಗಾದ್ರೆ ಇಬ್ಬರು ಅತ್ತೆ ಇದ್ರು ಹೊಡೆದಾಟ ಮಾಡೋದು ಒಳ್ಳೆದಾಯ್ತು. ನೀವು ಎಷ್ಟು ಅಳಿಯರಿಗೆ ಅತ್ತೆ ಬೆಲೆ ಬೇಯಿಸೋದು ಹುಡುಗಿ ಮಗ ಅತ್ತೆ ಎಲ್ಲ ನೀವು ಈಗ ಶ್ರೀಕೃಷ್ಣನ ಪ್ರೀತಿಯ ತಂಗಿ. ಹೌದಪ್ಪ. ಅವನು ನಿಮಗೆ ಅಕ್ಷಯಾಂಬರವನ್ನು ಅಕ್ಷಯ ಪಾತ್ರೆಯನ್ನಿಟ್ಟಿದ್ದಾರೆ. ಸೂರ್ಯನಾರಾಯಣನು ನಾರಾಯಣ ಸ್ವರೂಪಿ. ಹೌದು, ಅಂಥ ಕೃಷ್ಣನೇ ಯಾದವ ಸೇನೆಯನ್ನು ಉಳಿಸಿದ್ದಾನೆ ಎಂಬಲ್ಲಿಗೆ ನೀವು ಮಾಡಿದ ಕಾರ್ಯ ಶ್ರೀಕೃಷ್ಣನಿಗೂ ಸರಿ ಅನಿಸಲಿಲ್ಲ ಎಂಬಲ್ಲಿಗೆ ನೀವು ಮಾಡಿದ ಕಾರ್ಯ ತಪ್ಪು ಎಂದು ಸ್ಪಷ್ಟವಾಗಿ ತಿಳಿದಾಗಿದೆ. ಅವರಿಗೆಲ್ಲ ಸಮಾಧಾನಕರವಾದಂಥ ಪ್ರಶಸ್ತಿ ನಾನು ಇವತ್ತಿನ ದಿವಸ ಇಷ್ಟೊತ್ತಿನ ಒಳಗೆ ನಿಮ್ಮಲ್ಲಿ ಯುದ್ಧವನ್ನು ಮಾಡಿ ನಿಮ್ಮನ್ನು ಸೋಲಿಸಿ ಈ ಪ್ರಸಂಗವನ್ನು ಮೊದಲೇ
ನೀನಾಗಿದ್ದು ಸರಿ. ಆದರೆ ಅದಿರುವುದು ಯಾರಿಗೆ? ಸುರಪಾನವನ್ನು ಮಾಡಬಾರದು, ಸುರಪತ್ನಿಯ ಸಂಘವನ್ನು ತಪ್ಪಿಲ್ಲ, ಸಂಘವನ್ನು ಮಾಡಬಾರದು ಎನ್ನುವಂಥದ್ದು ಇರುವಂಥದ್ದು. ಅದು ಪಾತಕಗಳು, ಪಂಚಮಹಾಪಾತಕಗಳೇ ಬೇರೆ. ಸರಿ, ನೀ ಹೇಳಿದ್ರೆ ತ್ರಿಹತ್ಯೆ ಎನ್ನುವಂಥದ್ದು ಬರುತ್ತದೆ, ಇರಲಿ. ಈಗ ನಾನು ತ್ರಿಹತ್ಯೆ ಮಾಡಬೇಕಾದ್ರೆ ಯುದ್ಧ ಬೇಕು, ಯೋಚನೆ ಯುದ್ಧ ಬರ್ತದೆ. ಯೋಚನೆ ಇರ್ತದೆ, ಕೈಯಲ್ಲಿ ನಿಲುವಳಿ ಹಿಡಿದು ಇರ್ತದಕ್ಕೆ ಯುದ್ಧವನ್ನ ಮಾಡ್ತೇನೆ. ಮತ್ತೆ ಯೋಚನೆ ಇರ್ತದಕ್ಕೆ. ಇದು ಒಂದು ಕಾರಣ. ಆಮೇಲೆ ತ್ರಿಹತ್ಯೆ ಯಾರು ಮಾಡಲಿಲ್ಲ, ನನ್ನ ಯೋಚನೆಗೆ ಯಾರು ಮಾಡಲಿಲ್ಲ. ಅಷ್ಟೇ. ನಾಳೆ ನಿನ್ನ ಅಪ್ಪ ಮೊದಲು ಏನು ಮಾಡಿದ, ಯಾರ ಕಾಲ ಕಟ್ತದೆ, ಯಾವ ಹೆಣ್ಣಿನ ಕಾಲ ಕಟ್ತದೆ ಕೇಳು. ತೊಂದರೆ ಇದು ಗೊತ್ತಿರಲ್ಲ, ಪ್ರಾಮಾಣಿಕತೆ ಉಂಟು. ಇದು ಒಂದನೇ ಕಾರಣ. ಯುದ್ಧ ಮಾಡಿದ್ರೆ ನನ್ನ ಕೊಲ್ಲಬೇಕಾಗುತ್ತದೆ ಎನ್ನುವುದು ಆ ಕಾರಣ. ಅದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಪ್ರತಿ ಕಲ್ಯಾಣ. ರಾತ್ರೋರಾತ್ರಿ ನನ್ನ ಅಪ್ಪನ ಮಾತಿಗೆ ಬೆಲೆಯನ್ನು ಕೊಟ್ಟು ಅಲ್ಲಿ ಹೋರಾಡಿ ಪ್ರತಿಯನ್ನು ಕೊಂದು ನನಗೆ ಮದುವೆಯನ್ನು ಮಾಡಿಸಿದವರು ನೀವೇ. ಹೌದಪ್ಪ, ಹಾಗಾಗಿ ಬಿಟ್ಟಿದ್ದೇನೆ. ಹುಡುಗಿ ಕೊಟ್ಟ ಕಾರಣ ಈಗ ನನಗೆ ಹೊಡಿಲಿಕ್ಕೆ ಹುಡುಗಿಯರ ಸಂಘ ಗೊತ್ತುಂಟಾ? ಅವರನ್ನು ಕೊಟ್ಟೆ ಮಾಡಿಗೆ ಬಿಡ್ತೀಯ? ಬಿಡೋದಿಲ್ಲ, ಯುದ್ಧ ಮಾಡ್ತೇನೆ. ಏನು ಹೇಳನ್ನು ನೆನಪಿಸ್ಕೊಳ್ಳಿ.